ಸ್ನೇಹಿತರೆ ನಮಸ್ಕಾರ. ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSSನ ಕಾರ್ಯಕರ್ತ. ಪ್ರಾರಂಭದ ದಿನಗಳಲ್ಲಿ ನಾವು ಸಂಘ ಕಾರ್ಯ ಅಂತ ಹೇಳಿದರೆ ಹಿಂದೂ ರಾಷ್ಟ್ರ ನಿರ್ಮಾಣ, ಶ್ರೀರಾಮನ ಏನೊಂದು ರಾಮರಾಜ್ಯದ ನಿರ್ಮಾಣ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ದೇಶದ ಲಕ್ಷಾಂತರ ಸ್ವಯಂ ಸೇವಕರು ತಮ್ಮ ಪ್ರಾಣದ ಹಂಗು ತೊರೆದು ರಾಷ್ಟ್ರ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದರು. ಯಾಕೆ ಅಂತ ಹೇಳಿದರೆ ಸತ್ಯನಿಷ್ಠರಾದಂತಹ ಪ್ರಾಮಾಣಿಕ ಸಜ್ಜನ ಸಂಸ್ಕಾರಯುತ ಪ್ರಜೆಗಳ ನಿರ್ಮಾಣ ಈ ಕಾರ್ಯವೇ ಸಂಘದ ಗುರಿ ಅನ್ನುವಂಥದ್ದನ್ನು ನಾವು ನಂಬಿದ್ವಿ. ಆದರೆ ಬರ್ತಾ ಬರ್ತಾ ಯಾವ ಒಂದು ಕಾಲಘಟ್ಟದಲ್ಲಿ BJP ಅಧಿಕಾರಕ್ಕೆ ಬರುವ ದಿಕ್ಕಿನತ್ತ ಬಂತೋ, ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಬಂತೋ, ಆ ಕಾಲಘಟ್ಟದಲ್ಲಿ ಸಂಘದ ಸ್ವಯಂ ಸೇವಕರು ಅಂದರೆ ಯಾರು BJPಗೆ ಹೋಗ್ತಾ ಇದ್ರು ಅಥವಾ BJPಗೆ ಸಂಘದ ಪ್ರಮುಖರು ಕಳಿಸ್ಕೊಡ್ತಾ ಇದ್ರು ಅವರೆಲ್ಲರೂ ತಮ್ಮ ಭ್ರಷ್ಟಾಚಾರಗಳನ್ನು ಬಯಲು ಮಾಡ್ತಾ ಬಂದರು. ಅಂದರೆ ಹೇಳ್ತಾ ಇದ್ದಿದ್ದು ಭ್ರಷ್ಟಾಚಾರವನ್ನು ವಿರೋಧಿಸ್ತಾ ಇದ್ದರು, ಆದರೆ ಮಾಡ್ತಾ ಇದ್ದಿದ್ದು ಮಾತ್ರ ಭ್ರಷ್ಟಾಚಾರಗಳನ್ನು. ಇದು ಯಾಕೆ ಹೀಗಾಯಿತು ಅನ್ನೋಂಥದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಕೆಲವು ಸಾಕ್ಷಿಗಳನ್ನು ಮುಂದೆ ಇಡ್ತಾ ಇದ್ದೀನಿ. ರಾಮ ಅಂತ ಹೇಳಿದರೆ ನಮ್ಮೆಲ್ಲರ ಆರಾಧ್ಯ ದೈವ, ಈ ದೇಶದ ಕೋಟ್ಯಾಂತರ ಜನರ ಭಕ್ತಿ ಭಾವನೆಗಳಿಗೆ ಶ್ರದ್ಧೆಗೆ ಕೇಂದ್ರ ಬಿಂದು ಅಂತ ಹೇಳಿ ನಂಬಿದ್ವಿ. ಅಂತಹ ಶ್ರೀರಾಮನ ಜನ್ಮಸ್ಥಳದಲ್ಲಿ ಬಾಬರ್ ಮಸೀದಿ ಇದೆ. ಆ ಜಾಗದಲ್ಲಿ ಬಾಬರನ ಕಟ್ಟಡವನ್ನು ತೆಗೆದು ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಹೋರಾಟ 1986ರಲ್ಲಿ ಪ್ರಾರಂಭ ಆಯಿತು. ಕೊನೆಗೆ ಯಾತ್ರೆಗಳ ಮೂಲಕ 89ರಿಂದ 92ರವರೆಗೆ ತುಂಬ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಕಟ್ಟಡವನ್ನು ಉರುಳಿಸಲಾಯಿತು. ಆ ಯಾವ ಒಂದು ಬಾಬರ್ ಕಟ್ಟಡ ಅಂತ ಹೇಳಿ ಇತ್ತು, ಆ ಕಟ್ಟಡದ ಜಾಗದಲ್ಲಿ ರಾಮ ಮಂದಿರ ಇತ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಬಾಲರಾಮನ ಪೂಜೆ ಒಂದು ತಾತ್ಕಾಲಿಕ ಟೆಂಟ್ನಲ್ಲಿ ಪ್ರಾರಂಭ ಆಯಿತು. ಆಗ ರಾಮ ಮಂದಿರಕ್ಕೆ ಹಣವನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಹಣ ಸಂಗ್ರಹ ಯಾವ ರೀತಿ ಮಾಡಿದರು ಅನ್ನೋಂಥದಕ್ಕೆ ನಿಮಗಿಲ್ಲಿ ಒಂದು ಕಾಣ್ತಾ ಇದೆ ನೋಡಿ. ಇದು ₹1.25. ಇದರಲ್ಲಿ 8 ಕೂಪನ್ಗಳಿದೆ. ಈ ರೀತಿ ಇರುವಂತಹ ಈ ಕೂಪನ್ಗಳನ್ನು ಮಾರಾಟ ಮಾಡಿದರು. ಅಷ್ಟೇ ಅಲ್ಲ, ಇದು ₹5 ಕೂಪನ್. ಈ ಕೂಪನ್ಗಳನ್ನು ಮಾರಾಟ ಮಾಡ್ತಾ ಇಡೀ ದೇಶಾದ್ಯಂತ 1400 ಕೋಟಿಯನ್ನು ಸಂಗ್ರಹ ಮಾಡಿದರು. ಆ ಹಣ ಏನಾಯಿತು ಅನ್ನೋಂಥದ್ದು ಕೊನೆವರೆಗೂ ಗೊತ್ತಾಗಲಿಲ್ಲ. ಆದರೆ ಆ ಹಣ 1400 ಕೋಟಿಯನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದರೆ ಈ ಯಾವಾಗ ಮಂದಿರ ನಿರ್ಮಾಣ ಮಾಡಿದರು 2022 ಆ ವೇಳೆಗೆ ಅದು ಸುಮಾರು 22,000 ಕೋಟಿ ಹಣ ದ್ವಿಗುಣ ಆಗಿರ್ತಿತ್ತು. ಆದರೆ ಆ ಹಣ ಎಲ್ಲಿ ಹೋಯಿತು, ಯಾರು ತಿಂದರು ಗೊತ್ತಿಲ್ಲ. ಆದರೆ ಇವತ್ತು ಚರ್ಚೆ ಆಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ರಾಮನ ಮಂದಿರದಲ್ಲಿ ಹುಂಡಿ ಹಣ ಕನ್ನ ಅಂತ. ಆದರೆ ಸ್ನೇಹಿತರೆ, ರಾಮನಿಗೆ ಗುನ್ನ ಇಟ್ಟಿದ್ದು ಯಾವಾಗ ಅಂತ ಹೇಳಿದರೆ 1986ರಲ್ಲಿ ಹುಂಡಿಗೆ ಕನ್ನ ಈಗ ಹಾಕಿದ್ರು. ಆದರೆ ರಾಮನಿಗೆ ಗುನ್ನ ಇಟ್ಟಿದ್ದು ಯಾವಾಗ ಅಂತ ಹೇಳಿದರೆ ಆಗ ಏನು ಗುನ್ನ ಇಟ್ಟರು ಅಂತ ಹೇಳಿದರೆ ನೋಡಿ ಸ್ನೇಹಿತರೆ, ರಾಮನನ್ನು ನಾವು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡಲಿಕ್ಕೆ ಹೊರಟ್ವಿ. ಆದರೆ RSSನವರು ಮಾಡಿದ್ದೇನು ಅಂತ ಹೇಳಿದರೆ ರಾಮನನ್ನು ಮಾರಾಟದ ವಸ್ತುವನ್ನಾಗಿ ಮಾಡಿಕೊಂಡ್ರು. ಆ ರೀತಿಯಲ್ಲಿ ಮಾರಾಟದ ವಸ್ತುವಾಗಿ ಮಾಡಿಕೊಳ್ಳಿಕ್ಕೆ ಈ ರೀತಿಯ ಕೂಪನ್ಗಳನ್ನು ಅಥವಾ ಸ್ಟಿಕ್ಕರ್ಗಳನ್ನು ಅಥವಾ ಚಿತ್ರಗಳನ್ನು ಮಾರಾಟ ಮಾಡಿದರು. ಈ ರೀತಿಯ ಚಿತ್ರಗಳನ್ನು ಮಾರಾಟ ಮಾಡುವ ಮೂಲಕ ಆ ಕಾಲಘಟ್ಟದಲ್ಲಿಯೇ ಕೋಟ್ಯಾಂತರ ಹಣ ಸಂಗ್ರಹ ಮಾಡಿದರು. ಅಷ್ಟೇ ಅಲ್ಲ, ಜೊತೆಗೆ ಪುಸ್ತಕಗಳನ್ನು ಕೂಡ ಮಾರಾಟ ಮಾಡಿದರು. ಈ ರೀತಿ ಪುಸ್ತಕಗಳು, ಸ್ಟಿಕ್ಕರ್ಗಳು, ಚಿತ್ರಗಳು ಇವೆಲ್ಲವನ್ನು ಮಾರಾಟ ಮಾಡುವ ಮೂಲಕ ರಾಮ ಒಬ್ಬ ವ್ಯಾಪಾರಿಯ ಒಂದು ಕೈಗೊಂಬೆ ಆಗಿಬಿಟ್ಟ. ಆದರೆ ಈ ಸವಿ ರುಚಿಯನ್ನು ಅನುಭವಿಸಿದಂಥ ಸಂಘದ ಪ್ರಮುಖರು ಅಲ್ಲಿಗೆ ನಿಲ್ಲೋದಿಲ್ಲ. ಅವರು ತಮ್ಮ ಕುಕೃತ್ಯ ಅಥವಾ ಕುಬುದ್ಧಿಯನ್ನು ಉಪಯೋಗಿಸಿ ಹಣ ಸಂಗ್ರಹ ಮಾಡೋದನ್ನು ಪ್ರಾರಂಭಿಸಿದರು. ಅದು ನಿರಂತರವಾಗಿ 22ನೇ ಇಸ್ವಿವರೆಗೆ ಬಂದಿದೆ. ಈಗ ನಾನು ಇಲ್ಲಿ ಮುಖ್ಯವಾಗಿ 2-3 ವಿಚಾರಗಳನ್ನು ಹೇಳಬೇಕಾಗಿದೆ. ಈ ಏನೊಂದು ರಾಮನ ಮಂದಿರದಲ್ಲಿರುವ ಹಣಕ್ಕೆ, ಅಂದರೆ ಹುಂಡಿಯಲ್ಲಿರುವ ಹಣಕ್ಕೆ ಕನ್ನ ಹಾಕಿದ್ದು ಇತ್ತೀಚೆಗೆ, ಅಂದರೆ ಕೇವಲ 1 ತಿಂಗಳ ಹಿಂದೆ ಗೊತ್ತಾಗಿದೆ. ಆದರೆ ಇದನ್ನು ನಿತ್ಯ ನಿರಂತರವಾಗಿ 70 ದಿನಗಳು ಕೂಡ
ಅಕ್ರಮವಾಗಿ ಹಣವನ್ನು ಕದ್ದು ಸಾಗಿಸಿದರು ಅನ್ನುವಂಥದ್ದು SIT ವರದಿಯಿಂದ ಬಯಲಾಗ್ತಿದೆ ಅಂತೇಳಿ ಮಾಧ್ಯಮಗಳು ನಿತ್ಯ ಹೇಳ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ಆ ಒಂದು ಮಂದಿರ ನಿರ್ಮಾಣಕ್ಕೆ ಆಗಿರುವಂತಹ ಒಂದು ಕಾಂಟ್ರಾಕ್ಟ್ ಅಂದರೆ ಗುತ್ತಿಗೆಯಲ್ಲೂ ಕೂಡ 40% ಅಕ್ರಮ ಆಗಿದೆ. ಆ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರದ ಕಾರಣಕ್ಕಾಗಿಯೇ ಅಲ್ಲಿದ್ದಂತಹ ಅಕೌಂಟೆಂಟು ಮತ್ತು ಮ್ಯಾನೇಜರ್ ಅಂಥವ್ರನ್ನು ಕೂಡ ಕಿತ್ತಾಕಿದ್ರು ಅನ್ನುವಂಥದ್ದು ಕೂಡ ಇವತ್ತು ಏನು ಗುಪ್ತವಾಗಿ ಉಳಿದಿಲ್ಲ. ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ಈ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ಅನೇಕ ಜನ ತಮ್ಮ ಭಕ್ತಿ ಭಾವನೆಗಳನ್ನು, ಶ್ರದ್ಧೆಯನ್ನು, ಹರಕೆಗಳು ಅಥವಾ ಹಣವನ್ನು ಅಥವಾ ಚಿನ್ನ ಬೆಳ್ಳಿಯ ಸಮರ್ಪಣೆ ಮೂಲಕ ದೇವರಿಗೆ ಸಮರ್ಪಣೆ ಮಾಡಿದ್ರಲ್ಲ, ಆ ಸಮರ್ಪಣೆ ಮಾಡಿದವರು ಇವತ್ತು ಯಾರೂ ಹೆಚ್ಚಿಗೆ ಮುಂದೆ ಬಂದು ಹೇಳ್ತಾ ಇಲ್ಲ. ಅದರಲ್ಲಿ ಒಬ್ಬರು IAS ಅಧಿಕಾರಿ ಹೇಳ್ತಾ ಇದ್ದಾರೆ, ಒಬ್ಬರು ಶಿವಸೇನೆಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ, ಮತ್ತಾರೋ ಇನ್ನೊಂದು 3-4 ಜನ ಹೇಳ್ತಿದ್ದಾರೆ, ನಾವು ಕೊಟ್ಟಂತಹ ಹಣದ ಲೆಕ್ಕಕ್ಕೆ ಅಥವಾ ಕೊಟ್ಟಂತಹ ಚಿನ್ನಕ್ಕೆ ಲೆಕ್ಕ ಸಿಗ್ತಾ ಇಲ್ಲ ಅನ್ನೋಂಥದ್ದು, ರಸೀದಿ ಸಿಕ್ಕಿಲ್ಲ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದನ್ನು ನಿಮಗೊಂದು ಉದಾಹರಣೆಯ ಮೂಲಕ ತಿಳಿಸ್ತೀನಿ. ನೋಡಿ, ಇವತ್ತು ದೇಶದಲ್ಲಿ ಭಾರಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ. ಈ ಭ್ರಷ್ಟಾಚಾರಕ್ಕೆ ಭಾಗಿಯಾದವರು ಯಾರು ಅಂದರೆ ಕೊಟ್ಟವರು ಮತ್ತು ತಗೊಂಡವರು ಇಬ್ಬರು ಇದ್ದಾರೆ. ಆದರೆ ಯಾವತ್ತೋ ಒಂದಿನ ತಗೊಂಡವನು ಸಿಕ್ಕಾಕೊಳ್ತಾನೆ. ಆದರೆ ಆ ಸಿಕ್ಕಾಕೊಂಡಿರೋ ವ್ಯಕ್ತಿ ಕೇವಲ ಒಬ್ಬನಿಂದಾಗಿ ಸಿಕ್ಕಾಕೊಂತಾನೆ. ಅದಕ್ಕೆ ಮುಂಚೆ ನೂರಾರು ಸಾವಿರಾರು ಜನರ ಕಾರಣದಿಂದಾಗಿ ಅವನು ಭ್ರಷ್ಟ ಆಗಿರ್ತಾನಲ್ಲ, ಆ ವಿಚಾರ ಈ ಯಾರು ಕೊಟ್ಟಿರ್ತಾರಲ್ಲ ಅವರು ಹೇಳೋದೇ ಇಲ್ಲ. ಹೋಗ್ಲಿ, ಸಿಕ್ಕಾಕೊಂಡ ನಂತರ ಆದರೂ ಹೇಳಬೇಕಲ್ಲ, ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತ ಹೇಳಿದರೆ, ಇಂತಹ ಅಯೋಗ್ಯನಿಗೆ ನಾವು ದುಡ್ಡು ಕೊಟ್ವಲ್ಲ ಅಂತೇಳಿ ಶಾಪ ಹಾಕ್ಕೊಂಡು ಮನೆಯಲ್ಲಿರ್ತಾರೆ ವಿನಃ ನನ್ನ ಹತ್ರ ಇಷ್ಟು ಭ್ರಷ್ಟ ಹಣವನ್ನು ಈಸ್ಕೊಂಡಿದ್ದ ಇಂತಹ ಪಾಪಿ, ಇವನಿಗೆ ಶಿಕ್ಷೆ ಆಗಬೇಕು ಅಂತ ಯಾರೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಈ ಹಣ ಕೊಟ್ಟವರು ಕೂಡ ಅವನಿಂದ ಕೆಲಸ ಮಾಡಿಸ್ಕೊಂಡು ಒಂದಷ್ಟು ಭ್ರಷ್ಟಾಚಾರದ ಪಾಲು ಅಥವಾ ಫಲಾನುಭವಿಯಾಗಿರ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಏನೊಂದು ರಾಮನಿಗೆ ಏನು ಭಕ್ತಿಯಿಂದ ಶ್ರದ್ಧೆಯಿಂದ ಹಣವನ್ನು ಕೊಟ್ಟಿದ್ದಾರಲ್ಲ, ಅಂತಹವರು ದಾನವನ್ನು ಕೊಡಬೇಕಾದರೆ ಅಂದರೆ ಯಾವುದೇ ವ್ಯಕ್ತಿಗೆ ಆ ದಾನವನ್ನು ಕೊಡಬೇಕಾದ್ರೆ ಸತ್ಪಾತ್ರರಿಗೆ ಕೊಡಬೇಕು ಅನ್ನೋಂಥದ್ದು ಒಂದು ರೂಢಿ ಅಥವಾ ಅದೊಂದು ಸಂಪ್ರದಾಯ, ಅದೊಂದು ಸಜ್ಜನಿಕೆ. ಆದರೆ ದುರ್ದೈವ RSSನವರ ಮುಖವಾಡವನ್ನು, ಅವರ ಏನು ಹಿಂದುತ್ವದ ಕಪಟ ಮುಖವನ್ನು ನೋಡಿ ಅವರ ಅನೀತಿಯನ್ನು, ಅವರ ಅಕ್ರಮಗಳನ್ನು ಗಮನಿಸಿದೆ ಅವರಿಗೆ ನಂಬಿ ಕೊಟ್ಟರು. ಅಂದರೆ ಕೊಟ್ಟಿದ್ದೇನು ಅಂತ ಹೇಳಿದರೆ, ಮೊದಲನೇವರು ಕೊಟ್ಟಂತಹ ವ್ಯಕ್ತಿ ಒಬ್ಬ ಯಾರ ವ್ಯಕ್ತಿಯನ್ನು ನಂಬಿದ್ರಲ್ಲ, ನಂಬಿಕೆ ದ್ರೋಹಿ. ಆ ನಂಬಿಕೆ ದ್ರೋಹಿ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಇದಕ್ಕೆ ಕಾರಣ ಎರಡಿರ್ಬೋದು. ಇವರು ಅಮಾಯಕರು ಇರ್ಬೋದು, ಅಥವಾ ಅವರನ್ನು ನಂಬಿದ್ದು ಎರಡನೇ ಭಾಗ ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಇವರ ನಂಬಿಕೆ, ಆ ನಂಬಿಕೆಯನ್ನು ಅವರು ದುರ್ಬಳಕೆ ಮಾಡಿಕೊಂಡ್ರು. ಅಂದರೆ ಎಲ್ಲಿಯವರೆಗೆ ಜನ ಮೋಸ ಹೋಗುವವರು ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ, ಎಲ್ಲಿಯವರೆಗೆ ಭ್ರಷ್ಟಾಚಾರಿಗೆ ದುಡ್ಡು ಕೊಡ್ತಾರೋ ಅಲ್ಲಿಯವರೆಗೆ ಭ್ರಷ್ಟಾಚಾರಿಗಳು ಬೆಳಿತಾನೆ ಇರ್ತಾರೆ ಅಂತ ಹೇಳ್ತಾರೋ, ಹಾಗೆ RSS ಅನ್ನುವಂತಹ ಒಂದು ಸಂಸ್ಥೆ, ಆ ಸಂಸ್ಥೆಯಲ್ಲಿರುವಂತಹ ಪ್ರಚಾರಕರು, ಆ ಪ್ರಚಾರಕರನ್ನು ನಂಬಿಕೆ ದ್ರೋಹಕ್ಕೆ ಒಳಗಾದಂತಹ ಅಮಾಯಕ ಭಕ್ತರು ಅಥವಾ ಅಮಾಯಕ ಸ್ವಯಂ ಸೇವಕರ ಕಾರಣದಿಂದಾಗಿ ಇವತ್ತು ರಾಮ ಮಂದಿರದಲ್ಲಿ ಈ ಒಂದು ಅನ್ಯಾಯ ಅಥವಾ ಅಲ್ಲಿ ಆಗ್ತಾ ಇರುವಂತಹ ಹುಂಡಿಯ ಕನ್ನ ಅಥವಾ ರಾಮ ಮಂದಿರದ ಹೆಸರಿನಲ್ಲಿ ರಾಮನ ಹುಂಡಿಗೆ ಲೂಟಿ ಇದೆಲ್ಲವೂ ನಡೀತಾ ಇದೆ. ಸ್ನೇಹಿತರೆ, ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ. ಅಂದು ರಾಮನ ಮಂದಿರಕ್ಕೆ ಹಣ ಸಂಗ್ರಹ, ರಾಮನ ಮಂದಿರ ನಿರ್ಮಾಣಕ್ಕಾಗಿ ಹಣ ಸಂಗ್ರಹ, ಆದರೆ ಅಲ್ಲಿಂದ ಇಲ್ಲಿಯವರೆಗೆ ನಡೀತು ರಾಮನ ವ್ಯಾಪಾರ, ಅಂದರೆ ರಾಮನ ಹೆಸರಿನಲ್ಲಿ ಮಾರಾಟ. ಆದರೆ ಇಂದು ಅದೇ ರಾಮ ಮಂದಿರದಲ್ಲಿ ಹಣಕ್ಕೆ ಗುನ್ನ ಅಥವಾ ಹಣದ ಲೂಟಿ ಇದೆಲ್ಲವೂ ನಡೀತಾ ಇದೆ. ಅಂದರೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾವುದೇ ವ್ಯಕ್ತಿ ಎಷ್ಟೇ ಒಳ್ಳೆಯವನಂತೆ ಅವನು ತೋರಿಸ್ಕೊಂಡ್ರೂ ಕೂಡ ಅವನ ಹಿನ್ನೆಲೆ, ಅವನು ಮಾಡ್ತಿರೋಂಥ ಕಾರ್ಯ
ಇದರ ಹಿಂದೆ ಏನಿದೆ ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು ಇವತ್ತಿನ ಈ ರಾಮ ಮಂದಿರ ನಿರ್ಮಾಣ ಕಾರ್ಯ, ಅದರ ನಂತರ ಮಂದಿರದ ನಿರ್ಮಾಣ, ಅದರ ನಂತರ ಅಲ್ಲಿ ನಡೀತಾ ಇರುವಂತಹ ಪೂಜೆ, ಈ ವಿಚಾರಗಳಲ್ಲಿ ನಮ್ಮೆಲ್ಲರಿಗೆ ಅದನ್ನ ಕಲಿಸಿಕೊಟ್ಟಿದೆ. ಇದನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾವು ಪರಿಶೀಲಿಸಲೇಬೇಕು. ಅವನು ಹೇಗೆ, ಏಕೆ, ಹೇಗೆ ಅನ್ನುವಂಥದ್ದನ್ನು ಮಾಡಬೇಕಾಗಿದೆ. ಸ್ನೇಹಿತರೆ, ಇದು ಕೇವಲ ರಾಮ ಮಂದಿರದ ಕತೆ ಮಾತ್ರ ಅಲ್ಲ. ಇತ್ತೀಚೆಗೆ ನಡೆದಂತಹ ಶಬರಿಮಲೆ ಅಯ್ಯಪ್ಪನ ಕತೆ ಇರಬಹುದು, ತಿರುಪತಿಯ ಕತೆ ಇರಬಹುದು. ಇತ್ತೀಚೆಗೆ ನಿನ್ನೆ ಮೊನ್ನೆ ಯಾವುದೋ ಒಂದು ಕೇಳಿ ಬಂತು, ಏನೋ ಬೇಲೂರಿನಲ್ಲಿ ಏನೋ ಒಂದು ಘಟನೆ ಇದೇ ರೀತಿಯಲ್ಲಿ RSSನ ವ್ಯಕ್ತಿಯಿಂದನೇ ಅಲ್ಲಿ ಹಣದ ಅಕ್ರಮ ಇದು ಕಂಡು ಬಂದಿದೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೇನೆ ಬೆಂಗಳೂರಿನಲ್ಲೂ ಕೂಡ ಆಂಜನೇಯ ದೇವಸ್ಥಾನದಲ್ಲಿ ನಡೀತು, ಅಲ್ಲಿಯೂ ಕೂಡ ಇದೇ ರೀತಿ ಆಗಿರುವಂಥದ್ದು. ಇದೆಲ್ಲವನ್ನ ಗಮನಿಸಿದರೆ ಇದರ ಹಿಂದೆ ವ್ಯವಸ್ಥಿತವಾದಂತಹ RSS ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕುಸಂಸ್ಕಾರವನ್ನು ಪಡೆದ ಸಂಘ ಪರಿವಾರದವರು ಅಥವಾ ರಾಜಕೀಯ ಮುಖವಾಡ ಹಾಕಿರುವಂತಹ BJPಯವರು ಇದರಲ್ಲಿ ಪಾಲುದಾರರಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಯಾಕೆ ನಾನು ಈ ಮಾತನ್ನ ಗಂಭೀರವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ರಾಮ ಮಂದಿರವನ್ನ ಕಟ್ಟಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ ಮಂದಿರ ನಿರ್ಮಾಣಕ್ಕೆ ನೋಟಿಫಿಕೇಶನ್ ಮಾಡಿದ್ದು ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಸರ್ಕಾರ. ಆದರೆ ಅಲ್ಲಿದ್ದಂತಹ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಬಹುತೇಕ RSSನವರು. ಆದರೆ ಆ RSSನವರು ಮಂದಿರದ ಒಳಗಡೆ CCTV ಕಣ್ಗಾವಲಿನಲ್ಲೇ ಇಷ್ಟೆಲ್ಲ ಅಕ್ರಮಗಳು, ಇಷ್ಟೆಲ್ಲ ಅನ್ಯಾಯಗಳು, ಇಷ್ಟೆಲ್ಲ ಹಣವನ್ನು ದೋಚಿದ್ದಾರೆ ಅಂದರೆ ಜನರ ಮುಂದೆ ನಾಟಕ ಮಾಡಿ, ಜನರ ಹಿಂದೆ, ತೆರೆಯ ಹಿಂದೆ ಅಥವಾ ಯಾವುದೇ TV ಅಥವಾ ಇನ್ಯಾವುದೇ ಒಂದು ಪಾರದರ್ಶಕತೆ ಇಲ್ಲದೆ ಇರುವಂತಹ ಈ ವ್ಯವಸ್ಥೆಯ ನಡುವೆ ಹಲವಾರು ಲಕ್ಷ ಕೋಟಿಗಳನ್ನು ಕದ್ದಿರಬಹುದು. ಆ ಒಂದು ಲೆಕ್ಕ ಯಾರು ಕೇಳ್ತಾರೆ, ಯಾರು ಕೊಡ್ತಾರೆ? ಯಾಕೆ ಅಂತ ಹೇಳಿದರೆ ಇಡೀ ದೇಶದ ಉದ್ದಗಲಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಈ ರೀತಿಯ ಹಣ ಸಂಗ್ರಹದಲ್ಲಿ ಮುಂದಾಗಿದ್ರು. ಅವರೆಲ್ಲರೂ ಕೂಡ ಇವತ್ತು ನಾವು ಗಮನಿಸಬಹುದು, BJPಯ ಬಹುತೇಕರು ಅವತ್ತಿನ ಅವರ ಶ್ರೀಮಂತಿಕೆ, ಇವತ್ತಿನ ಅವರ ಶ್ರೀಮಂತಿಕೆ ಎರಡನ್ನು ಗಮನಿಸಿ. ಅಂದು ಬಡವರಾಗಿದ್ದರು, ಇವತ್ತು ಶ್ರೀಮಂತರಾಗಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದರೆ ಈ ದೇಶಕ್ಕೆ ಭವಿಷ್ಯ ಸಿಗಬೇಕು ಅನ್ನೋದಾದರೆ, ನಮ್ಮ ಮಕ್ಕಳ, ನಮ್ಮ ಮುಂದಿನ ಪೀಳಿಗೆಗೆ ಭವಿಷ್ಯ ಉತ್ತಮ ಆಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು. ದೇವರು, ಪೂಜೆ ಅಥವಾ ಮಂದಿರ ಈ ಹೆಸರಿನಲ್ಲಿ ನಾವು ನಮ್ಮತನವನ್ನು ಮಾರ್ಕೊಳ್ಳಬಾರ್ದು. ಅಂದರೆ ನಮ್ಮ ಒಂದು ಸ್ವಚಿಂತನೆ ಇರಬೇಕು. ಕೇವಲ ಭಕ್ತಿ ಭಾವನೆಗಳಿಗೆ ಬೆರಗಾಗಿ ನಾವು ದಾನ ಧರ್ಮಗಳನ್ನು ಹೆಚ್ಚು ಮಾಡಿ ಕಳ್ಳರು, ಭ್ರಷ್ಟರು, ಕೊಲೆಪಾತಕರನ್ನು ಹೆಚ್ಚು ಮಾಡಬಾರದು, ಅವರಿಗೆ ಸ್ಥಾನಮಾನಗಳನ್ನು ಕೊಡಬಾರದು ಅನ್ನುವಂತಹ ವಿನಂತಿ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.